ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸತೀಶ GM ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ರೈತ ಬಾಂಧವರು ಇನ್ನೇನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ಒಂದು ಸಮಯ. ಮಲೆನಾಡಿನಂತೂ ಯಾವ ಒಂದು ಸಮಯದಲ್ಲಿ ಆದರೂ ಕೂಡ ಅವರು ತೊಡಗಿಸಿಕೊಂಡಿರ್ತಾರೆ. ಆದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಅರೆಮಲೆನಾಡು ಮತ್ತೆ ಕೆಲವೊಂದು ಪ್ರದೇಶಗಳಲ್ಲಿ ಈಗ ಅವರ ಒಂದು ಕೃಷಿ ಚಟುವಟಿಕೆಗಳನ್ನ ಆರಂಭ ಮಾಡ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಈಗ ಕೆಲವೊಬ್ಬರು ಇನ್ನೂ ಹಸುಗಳು ಸಾಕಬೇಕು ಅಂತ ಹೇಳಿ ಏನೋ ಯೋಚನೆ ಮಾಡಿಕೊಂಡು ಹಸುಗಳು ಖರೀದಿಗೆ ಹೋಗ್ತಾರೆ, ಪಾಲನೆ ಮಾಡಬೇಕು ಅಂತ ಹೇಳಿ ಈ ಒಂದು ಸಮಯದಲ್ಲೇ ಬಂದಿರ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈಗ ನಾವು ಲಾಭದಾಯಕ ಪಶುಪಾಲನೆಗೆ ಹೈನುಗಾರಿಕೆ ಮಾಡಬೇಕಂದ್ರೆ ಯಾವ ರೀತಿಯಿಂದ ನಾವು ಇದನ್ನು ಹಸುಗಳನ್ನ ಆಯ್ಕೆ ಮಾಡಬೇಕು, ಏನು ಒಂದು ಇದರ ಒಂದು ಗುಣಧರ್ಮಗಳು ಇರ್ತವೆ, ಹೇಗೆ ಏನಂತ ಅನ್ನೋದನ್ನು ಇವತ್ತು ನಾವು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರ್ತಾ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಈ ಒಂದು ಲಾಭದಾಯಕ ಪಶುಪಾಲನೆಗೆ ಹೈನೂರು ಹಸುಗಳ ಆಯ್ಕೆಯ ಒಂದು ಪ್ರಕ್ರಿಯೆಗೆ ಬಂದ್ರೆ ಪ್ರಾರಂಭಿಕವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನಾವು ಲಾಭದಾಯಕ ಹೈನು ಉದ್ಯಮದಲ್ಲಿ ಯಾರ್ಯಾರು ರೈತರು ತೊಡಗಿಸ್ಕೊಳ್ಬೇಕು ಅಂತ ಇದ್ರೆ, ಸೊ ಮೊದಲನೆಯ ಮೆಟ್ಲು ಅಂತ ಹೇಳಿದ್ರೆ ಒಂದು ಸೂಕ್ತವಾದ ಉತ್ತಮ ಜಾತಿಯ ಉತ್ತಮ ತಳಿಯ ಒಂದು ಹಸುಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಸೊ ಹೈನುಗಾರಿಕೆ ಅಂದರೆ ಇದರಲ್ಲಿ ಕೇವಲ ಹಸು ಒಂದೇ ಅಲ್ಲ, ಸೊ ಎಮ್ಮೆಯು ಕೂಡ ಬರ್ತದೆ. ಸೊ ಉತ್ತಮ ತಳಿಯ ಹಸು ಮತ್ತು ಎಮ್ಮೆಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚು ಹಾಲನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಿಶ್ರ ತಳಿಗಳು. ಸೊ ಅದರಲ್ಲಿ ವಿದೇಶದಿಂದ ಬಂದಿರತಕ್ಕಂಥ ತಳಿಗಳಾಗಿರ್ಬೋದು ಅಥವಾ ನಮ್ಮ ದೇಶಿ ತಳಿಗಳಾಗಿರ್ಬೋದು. ಸೊ ಅವನಗಳ ಆಯ್ಕೆಯನ್ನು ನಾವು ಯಾವ ರೀತಿ ಮಾಡಬೇಕು ಮತ್ತು ಅದರ ಉದ್ದೇಶವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ನಾವು ಏನಾದರೂ ಆ ಹಾಲಿನಿಂದ ಯಾವ ಬೇರೆ ಬೇರೆ ರೀತಿಯ ಪ್ರಾಡಕ್ಟನ್ನು ತಯಾರು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕೇವಲ ನಾವು ಹಾಲನ್ನು ಮಾರಲಿಕ್ಕೋಸ್ಕರ ಅಥವಾ KMFಗೆ ಹಾಕ್ತೀವ, ಅದ್ರ ಮೇಲೂ ಡಿಪೆಂಡ್ ಆಗ್ತದೆ. ಸೊ ಈ ಎಲ್ಲ ಒಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಆಯ್ಕೆ ಮಾಡಬೇಕಾದ್ರೆ ಏನು ಒಂದು ಅಂಶಗಳನ್ನ ಗಮನದಲ್ಲಿಟ್ಟುಕೊಳ್ಬೇಕು ಸರ್? ಮೊದಲನೇದಾಗಿ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ತೀರೋ ಆ ತಳಿಗಳು ನಿಮ್ಮ ವಾತಾವರಣಕ್ಕೆ, ಸ್ಥಳೀಯವಾಗಿರ್ತಕ್ಕಂಥ ವಾತಾವರಣಕ್ಕೆ ಒಗ್ಗಿಕೊಳ್ತಾವೋ ಇಲ್ವೋ ಅದನ್ನು ಕೂಡ ನಿರ್ಧರಿಸ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಹಲವಾರು ಜಾತಿಯ ರಾಸುಗಳಿದ್ದಾವೆ, ಹೈನು ರಾಸುಗಳಿದ್ದಾವೆ. ಸೊ ಅವು ಏನಾಗ್ತದೆ, ಕೆಲವು ರಾಸುಗಳು ಅತ್ಯಂತ ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ಸೂಕ್ತವಾಗಿರೋದಿಲ್ಲ ಅಥವಾ ಜಾಸ್ತಿ ಬಿಸಿಲಿರ್ತಕ್ಕಂಥ ಪ್ರದೇಶದಲ್ಲಿ ಸೂಕ್ತವಾಗಿ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಸ್ಥಳೀಯ ಹವಾಗುಣಕ್ಕೆ ಯಾವ ರೀತಿಯಾದಂಥ ತಳಿಗಳು ಸೂಕ್ತವಾಗಿದೆ ಅದರ ಇಂಪಾರ್ಟೆನ್ಸ್ ಕೂಡ ಭಾಳ ಇರ್ತಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಮಧ್ಯವರ್ತಿಗಳ ಹಾವಳಿಯು ಕೂಡ ಭಾಳ ಇದೆ. ಸೊ ರೈತರು ಒಂದು ಉತ್ತಮ ಜಾತಿಯ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಮಧ್ಯವರ್ತಿಗಳನ್ನು ಬಿಟ್ಟು ಹೋಲಿಕೆ ಆಗತಕ್ಕಂಥ ಪರಿಸ್ಥಿತಿ ಈಗ ಮಾರುಕಟ್ಟೆಯಲ್ಲಿ ಕ್ರಿಯೇಟ್ ಆಗಿದೆ. ಸೊ ನೀವು ಯಾವುದೇ ಒಂದು ಹೈನು ರಾಸುಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಮಧ್ಯವರ್ತಿಗಳು ಇದ್ರೂ ಕೂಡ ಸೊ ನಿಮಗೆ ಸ್ಥಳೀಯವಾಗಿ ಕನಿಷ್ಠ ಜ್ಞಾನವನ್ನ ಈ ರಾಸುಗಳ ಬಗ್ಗೆ ಇದ್ರೆ ಸೊ ನೀವು ಮೋಸ ಹೋಗ್ತಕ್ಕಂಥ ಒಂದು ಸಮಸ್ಯೆ ಇರುವುದಿಲ್ಲ. ಸೊ ಜೊತೆಗೆ ಹೈನು ರಾಸುಗಳ ಗುಣಲಕ್ಷಣವನ್ನು ಕೂಡ ನೀವು ತಿಳ್ಕೋಬೇಕಾಗತ್ತೆ. ಆ ಹೈನು ರಾಸುಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದವೋ ಇಲ್ಲವೋ, ಅಥವಾ ಆ ಹೈನು ರಾಸುಗಳು ತಗೊಳ್ಳೋಕ್ಕಿಂತ ಮುಂಚೆ ಅದರ ಹಿಸ್ಟ್ರಿ ಅಥವಾ ಇತಿಹಾಸ, ಅಥವಾ ಅಂದ್ರೆ ಹಿಂದಿನ ಸೋಲಿನಲ್ಲಿ ಎಷ್ಟು ಹಾಲು ಕೊಟ್ಟಿತ್ತು, ಹಿಂದಿನ ಸೋಲು ಹಾಕ್ಬೇಕಾದ್ರೆ ಏನಾದ್ರೆ ಕರು ಹಾಕ್ಬೇಕಾದ್ರೆ ಏನಾದ್ರು ತೊಂದರೆ ಆಗಿತ್ತೋ ಇಲ್ವೋ, ಈ ಎಲ್ಲ ಮಾಹಿತಿಗಳನ್ನು ಕೂಡ ತಾವು ತಿಳ್ಕೋಬೇಕಾಗ್ತದೆ. ಪಶು ವೈದ್ಯರ ಒಂದು ಸಲಹೆ ಮೇರೆಗೆ ಈಗ, ಯಾಕಂದರೆ ಹಳ್ಳಿಯ ರೈತರು ಅವ್ರದ್ದೇ ಆದಂಥ ಒಂದು ವಿಧಾನ ಇರುತ್ತೆ. ಹಸುಗಳನ್ನ ಖರೀದಿ ಮಾಡಬೇಕಾದ್ರೆ ಅಥವಾ ಅದನ್ನು ಮಾರಾಟ ಮಾಡಬೇಕಾದ್ರೆ. ಸೊ ವೈಜ್ಞಾನಿಕವಾಗಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಯಾವ ರೀತಿಯಿಂದ ನಾವು ಇದನ್ನು ನಿರ್ವಹಿಸಬೇಕಂತ ಹೇಳ್ತೀರಾ? ನಾನು ಆಗಲೇ ಹೇಳ್ದಂಗೆ ಹೈನೂರು ಹಸು ಅಂತ ಬಂದಾಗ ಇದು ಕೇವಲ ಹಸುಗಳಲ್ಲ, ಜೊತೆಗೆ ಎಮ್ಮೆಗಳು ಕೂಡ ಸೇರ್ಕಾಗ್ತದೆ. ಮತ್ತೆ ಉದ್ದೇಶ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ನೀವು KMFಗೆ ಹಾಲಾಗ್ತಿರೋ ಅಥವಾ ಆ ಹಾಲಿನಿಂದ ಏನಾದರೂ ಬೇರೆ ಬೇರೆ ರೀತಿಯಾದ ಉಪ ಉತ್ಪನ್ನಗಳು ಅಂತ ಹೇಳಿದ್ರೆ ಪೇಡ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಿಹಿ ಪದಾರ್ಥಗಳನ್ನು ಮಾಡ್ತಕ್ಕಂಥ ಉದ್ದೇಶ ಇದೆಯೋ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಕೇವಲ ನೀವು KMFಗೆ ಹಾಲಿಗೋಸ್ಕರ ಆಗ್ತೀರಾ ಅಂತ ಹೇಳಿದ್ರೆ ಅವಾಗ HF ಮಿಶ್ರ ತಳಿ ಆಗಿರ್ಬೋದು ಅಥವಾ ಜರ್ಸಿ ಮಿಶ್ರ ತಳಿ ಆಗಿರ್ಬೋದು, ಈ ರೀತಿಯ ರಾಸುಗಳು ಬಹಳ ಸೂಕ್ತವಾಗಿರುತ್ತೆ. ನಾವು ಈ ಕಡೆ ನಾವು ಈ ಬೇರೆ ಹುಬ್ಳಿ ಕಡೆ ಆಗಿರ್ಬೋದು ಅಥವಾ ಧಾರವಾಡದ ಕಡೆ ಆಗಿರ್ಬೋದು, ಈಗ ಅಲ್ಲೆಲ್ಲ ನೀವು ನೋಡ್ಬೋದು ಅತಿ ಹೆಚ್ಚು ಎಮ್ಮೆಗಳನ್ನು ಸಾಕಿದ್ದಾರೆ. ಸೊ ಈ ಎಮ್ಮೆಗಳನ್ನ ಯಾಕೆ ಸಾಕಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಉತ್ತಮವಾದಂತಹ ಕೊಬ್ಬಿರ್ತಕ್ಕಂಥ ಹಾಲನ್ನ ಜಾಸ್ತಿ ಕೊಡ್ತದೆ, ಫ್ಯಾಟ್ ಪರ್ಸೆಂಟೇಜ್ ಅಂತ ನಾವು ಕರಿತೀವಲ್ಲ, ಉತ್ತಮವಾದ ಫ್ಯಾಟ್ ಇದೆ. ಅದೇ ಹಸುಗಳಲ್ಲಿ ಕಂಪೇರ್ ಮಾಡಿದ್ರೆ, ಎಮ್ಮೆಗಳಿಗೆ ಕಂಪೇರ್ ಮಾಡಿದ್ರೆ ಹಸುಗಳಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ, ಬಟ್ ಹಾಲಿನ ಇಳುವರಿ ಜಾಸ್ತಿ ಇದೆ.
ಆದ್ದರಿಂದ ನೀವು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತೀರಾ ಆ ಉದ್ದೇಶ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅಲ್ಲಿ ಸ್ಥಳೀಯವಾಗಿ ಹಾಲಿನ ಬೇಡಿಕೆ ಇದೆಯೋ ಇಲ್ಲೋ, ಮತ್ತು ಅದರ ಮಾರುಕಟ್ಟೆ ಸೌಲಭ್ಯ ಇದೆಯೋ ಇಲ್ಲೋ, ಈ ಎಲ್ಲ ಒಂದು ಅಂಶಗಳನ್ನು ಗಮನಿಸ್ಕೊಂಡ್ಬಿಟ್ಟು ಆ ಪ್ರದೇಶಕ್ಕೆ ಸೂಕ್ತವಾದ ತಳಿಯನ್ನು ಸಾಕ್ತಕ್ಕಂಥದ್ದು ಮತ್ತು ಉದ್ದೇಶಕ್ಕೆ ಸೂಕ್ತವಾದ ತಳಿಯನ್ನು ಸಾಕ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ತಳಿಗಳಿಗೆ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಒಂದು ಭಾಗದಲ್ಲಿ ಯಾವುದು ಹೊಂದ್ಕೊಳ್ತದೆ ಅಂತ? ನಮ್ಮ ಕರ್ನಾಟಕ ಭಾಗದಲ್ಲಿ ನಮಗೆ ಸೂಕ್ತವಾಗಿ ನಮ್ಮ ಹವಾಗುಣಕ್ಕೆ ಹೊಂದಿಕೆ ಆಗ್ತಕ್ಕಂಥ ತಳಿ ಅಂತ ಹೇಳಿದ್ರೆ ಮಿಶ್ರ ತಳಿಗಳೇ. ಅದರಲ್ಲಿ HF ಮತ್ತು ಜರ್ಸಿ ಮಿಶ್ರ ತಳಿಗಳು ತಾವೆಲ್ಲ ನೋಡಿದಾಗೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ಪ್ರದೇಶಕ್ಕೆ ಹೊಂದಿಕೆ ಆಗಿದ್ದಾವೆ. ಜೊತೆಗೆ ನಾವು ದೇಶಿ ತಳಿಗಳ ಬಗ್ಗೆ ಮಾತಾಡೋದಾದರೂ ಕೂಡ ನಮ್ಮಲ್ಲೂ ಕೂಡ ಕೆಲವು ಉತ್ತಮವಾದ ದೇಶಿ ತಳಿಗಳಿದ್ದಾವೆ. ಅದರಲ್ಲಿ ಇತ್ತೀಚಿನ ರೈತರು ನೋಡಿರ್ತೀರ, ಕೆಲವರು ಬೇರೆ ಬೇರೆ ರಾಜ್ಯಗಳಿಂದ ಹಲವಾರು ರೀತಿಯ ಜಾನುವಾರುಗಳನ್ನು, ಅಂದರೆ ಎಸ್ಪೆಷಲಿ ಗಿರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ತಳಿಯಾದಂತಹ ಹಸುಗಳನ್ನು ತಂದುಬಿಟ್ಟು ಸಾಕ್ತಾ ಇದ್ದಾರೆ. ಬಟ್ ನಮ್ಮ ಸ್ಥಳೀಯ ಹವಾಗುಣಕ್ಕೆ ಅವು ಆದಷ್ಟು ಅಡ್ಜಸ್ಟ್ ಆಗ್ತಾ ಇಲ್ಲ. ಕೆಲವರು ರೈತರು ಕೈ ಸುಟ್ಕೊಂಡಂತಹ ಉದಾಹರಣೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ರಿಂದ ಕೇವಲ ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡೋದಕ್ಕಿಂತ ನಮ್ಮ ಸ್ಥಳೀಯವಾಗಿ ಅವು ನಮ್ಮ ವಾತಾವರಣಕ್ಕೆ ಒಪ್ಕೊಳ್ತಾವೋ ಇಲ್ಲೋ ನೋಡ್ಕೊಂಡ್ಬಿಟ್ಟು ಸೂಕ್ತವಾದ ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದಂಗೆ HF ಮತ್ತು ಜರ್ಸಿ ತಳಿಗಳು ಬಹಳ ಉತ್ತಮವಾಗಿ ನಮ್ಮ ಲೋಕಲ್ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಒಂದು ಸೂಕ್ತವಾದ ಉತ್ತಮ ಇಳುವರಿಯನ್ನು ಕೂಡ ನೀಡ್ತಾ ಇದ್ದಾವೆ. ಮತ್ತು ನಾವೀಗ ರಾಸುಗಳನ್ನು ಆಯ್ಕೆ ಮಾಡ್ಬೇಕಾದ್ರೆ ಈ ಮಧ್ಯವರ್ತಿಗಳು ಮೋಸ ಮಾಡ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಅಲೆ ಒಂದು 5-6 ಸೂಲು ಆಗಿರುತ್ತೆ, ಆ ನಂತರದಲ್ಲಿ ಕೇವಲ 3 ಸೂಲಿನ ಅಂತ ಹೇಳ್ತಕ್ಕಂಥ ಮಾರಾಟ ಮಾಡುವ ಸಂಭವ ಇರ್ತದೆ. ಸೊ ಅದನ್ನೆಲ್ಲ ನೀವು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಕನಿಷ್ಠ ಜ್ಞಾನ, ಆ ರಾಸುಗಳ ಬಗ್ಗೆ ಕನಿಷ್ಠ ಜ್ಞಾನ ಅಥವಾ ಅದರ ವಯಸ್ಸನ್ನು ತಿಳಿತಕ್ಕಂಥ ಕನಿಷ್ಠ ಜ್ಞಾನ ಕೂಡ ನಮ್ಮಲ್ಲಿ ಇರಬೇಕಾಗುತ್ತೆ. ಸೊ ಯೂಶಲಿ ನಾವು ರಾಸುಗಳ ಯಾವ ರೀತಿ ವಯಸ್ಸನ್ನ ತಿಳಿತೀವಿ ಅಂತೇಳಿ ನಮ್ಮ ಹಿರಿಯರೆಲ್ಲ ಗೊತ್ತಿದ್ದಾರೆ. ಹಿರಿಯರೆಲ್ಲ ಮೊದಲೆಲ್ಲ ಹಲ್ಲನ್ನು ನೋಡ್ಬಿಟ್ಟು ರಾಸುವಿನ ಒಂದು ವಯಸ್ಸನ್ನ ತಿಳ್ಕೊಳ್ತಾ ಇದ್ರು. ಈಗಲೂ ಕೂಡ ಅದ ಒಂದು ಪದ್ಧತಿ ಪ್ರಚಲಿತವಾಗಿದೆ. ಹಲ್ಲುಗಳನ್ನು ನೋಡ್ಬಿಟ್ಟು ನಾವು ಯೂಶಲಿ ವಯಸ್ಸನ್ನ ಜಾನುವಾರುಗಳಲ್ಲಿ ಅಳ್ತೀವಿ. ಸಾಮಾನ್ಯವಾಗಿ 2ನೇ ಸೂಲಿನ ಹಸು ಅಥವಾ ಎಮ್ಮೆ, ಯೂಶಲಿ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಎಮ್ಮೆಯನ್ನು ನಾವು ಸಾಕಾಣಿಕೆ ಮಾಡಲಿಕ್ಕೆ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೈನು ರಾಸವನ್ನು ಕೊಳ್ಳುವಾಗ ರಾಸುವಿನ ಪ್ರತ್ಯಕ್ಷವಾಗಿ ನಾವು ಗಮನಿಸಬೇಕಾದದ್ದು ಕೂಡ ಭಾಳ ಇಂಪಾರ್ಟೆಂಟ್. ಅಂದರೆ ಅದರ ಕೆಲವು ಮಾಹಿತಿಗಳನ್ನು, ಅದರ ಹಿಂದಿನ ಸೂಲಲ್ಲಿ ಎಷ್ಟು ಹಾಲು ಕೊಟ್ಟಿತ್ತು, ಯಾವಾಗ ಕರು ಹಾಕಿತ್ತು, ಕರು ಹಾಕ್ಬೇಕಾದ್ರೆ ಏನಾರ ತೊಂದರೆ ಆಗಿತ್ತೋ ಇಲ್ವೋ, ಸೊ ತೊಂದರೆ ಆಗಿದ್ರೆ ಯಾವ ರೀತಿ ತೊಂದರೆ ಆಗಿತ್ತು, ಸೊ ಕರು ಹಾಕಿದ್ರೆ ಎಷ್ಟು ದಿನಗಳ ನಂತರ ಅದು ಬೆದೆಗೆ ಬಂತು, ಸೊ ಆ ಒಂದು ಸೂಲಿನಲ್ಲಿ ಎಷ್ಟು ತಿಂಗಳು ಹಾಲು ಕೊಡ್ತು ಅಂತೇಳಿದ್ರೆ ನಾವು ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಯೂಶಲಿ ಏನಾಗುತ್ತೆ, 300 ದಿನಗಳ ರಾಸುಗಳು ಹಾಲನ್ನು ಕೊಡ್ತವೆ, ಕೆಲವು 200 ದಿನ ಕೊಡ್ತವೆ, ಕೆಲವು 250 ದಿನ ಕೊಡ್ತವೆ. ಈ ಎಲ್ಲ ಮಾಹಿತಿಗಳನ್ನು ಕೂಡ ರೈತರು ಪರಿಗಣಿಸಬೇಕಾಗ್ತದೆ ಆಯ್ಕೆ ಮಾಡ್ಬೇಕಾದ್ರೆ. ಮತ್ತು ರಾಸುವಿನ ಸಂಬಂಧಿಗಳು ಅಂತ ಹೇಳಿದ್ರೆ, ಒಂದು ಕೊಟ್ಟಿಗೆಯಲ್ಲಿ ಒಂದು 5-6 ಹಸುಗಳಿತ್ತು ಅಥವಾ ಅಂದರೆ ಒಂದೇ ತಾಯಿಗೆ ಉಳಿದಿರ್ತಕ್ಕಂಥ ರಾಸುಗಳು ಇರ್ಬೋದು. ಆ ರಾಸುಗಳ ಇಳುವರಿಯನ್ನು ತಿಳ್ಕೊಬೇಕಾಗುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಏನಾಗುತ್ತೆ, ನಮ್ಗೆ ಆಯ್ಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂತಂದ್ರೆ ಒಂದೇ ತಾಯಿಗೆ ಹುಟ್ಟಿರ್ತಕ್ಕಂಥ ಒಂದು 5-6 ರಾಸುಗಳಿತ್ತು ಅಂತ ಹೇಳಿದ್ರೆ ಆ 5-6 ರಾಸುಗಳು ಕೂಡ ಉತ್ತಮವಾದಂಥ ಹಾಲಿನ ಗುಣಮಟ್ಟ ಇತ್ತು ಅಂದ್ರೆ ನ್ಯಾಚುರಲಿ ನಾವು ಮರಿಯನ್ನ ಅಥವಾ ಕರುವನ್ನ ತಗೊಳ್ತಕ್ಕಂಥದ್ದು ಕೂಡ ಬಹಳ ಉತ್ತಮವಾಗಿರ್ತದೆ. ಮತ್ತೆ ಸಾಧ್ಯವಾದ್ರೆ ಹಸುವಿನ ಇತಿಹಾಸ ಮತ್ತು ವಂಶಾವಳಿ, ನಾವೇನು ಪೆಡಿಗ್ರಿ ಅಂತ ಏನು ಕರಿತೀವಲ್ಲ, ಆ ಒಂದು ಇನ್ಫಾರ್ಮೇಶನ್ ಕೂಡ ಇದ್ರೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಒಂದು ಮಾಹಿತಿಯಿಂದ ನಮಗೆ ಅದರ ಉತ್ಪಾದಕತೆ ಕ್ಷಮತೆ ಗೊತ್ತಾಗುತ್ತೆ. ಮತ್ತು ಸೊ ಇಂದಿನ ಸ್ಟೂಲ್ನಲ್ಲಿ ಎಷ್ಟು ಕೊಟ್ಟಿತ್ತು ಮತ್ತು ಅನುವಂಶೀಯ ಗುಣಗಳು, ಯಾಕೆಂದ್ರೆ ಒಂದು ತಾಯಿ ಉತ್ತಮವಾದ ಹಾಲು ಕೊಡ್ತಾ ಇದೆ ಅಂತ ಹೇಳಿದ್ರೆ ಆ ಅನುವಂಶೀಯ ಗುಣಗಳು ಆ ಮರಿಗಳಲ್ಲೂ ಕೂಡ ಕಂಡು ಬರ್ತದೆ. ಆದ್ರಿಂದ ಸೊ ಆ ತಾಯಿಯ ಅನುವಂಶೀಯ ಗುಣಗಳ ಬಗ್ಗೆ ಮಾಹಿತಿಯನ್ನ ಇದ್ರೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೈನುಗಾರಿಕೆಗೆ ತೆಗೆದುಕೊಳ್ತಕ್ಕಂಥ ರಾಸುಗಳನ್ನು ನಾವು ಖರೀದಿ ಮಾಡುವಂತಾದರೆ ಹಾಲಿನ ಇಳುವರಿ ಪ್ರಮುಖ ಪಾತ್ರ ವಹಿಸ್ತದೆ. ಇದು ಹೇಗೆ ನಾವು ಅದನ್ನ ಕಂಡು ಹಿಡಿದು ಇದು ಒಳ್ಳೆಯ ಒಂದು ಇಳುವರಿ ಕೊಡುತ್ತೆ ಅಂತ ಹೇಳಿ ನಾವು ಖರೀದಿಸಬಹುದು ಸರ್? ಸೊ ನಾವು ಹೈನುಗಾರಿಕೆ ಮಾಡ್ತಕ್ಕಂಥ ಮುಖ್ಯ ಉದ್ದೇಶನೇ ಯಥೇಚ್ಛವಾದ ಹಾಲನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ. ಅದರಿಂದ ಒಂದು ಮೊದಲನೆಯ ಅಂಶ ಗಮನಿಸಬೇಕಾದದ್ದು ಸೂಕ್ತವಾದ ತಳಿ. ಸೊ ನಾವು ಒಂದು ಉತ್ತಮವಾದ ಜಾತಿಯ ತಳಿಯನ್ನ ಸೆಲೆಕ್ಟ್ ಮಾಡಿದ ನಂತರ ಅದಕ್ಕೆ ಉತ್ತಮವಾದಂಥ ಆಹಾರವನ್ನು ನೀಡಬೇಕಾಗುತ್ತೆ. ಸೊ ನಾವು ಯಾವುದೇ ರಿಟರ್ನ್ಸ್ ಬೇಕು ಅಂದರೆ ಉತ್ತಮವಾದ ಆಹಾರ ನೀಡಿದಾಗ ಮಾತ್ರ ಅದು ದಷ್ಟಪುಷ್ಟವಾಗಿ ಬೆಳೆಯಲಿಕ್ಕೆ ಸಹಾಯ ಆಗ್ತದೆ. ಇಂಟರ್ ಅದು ಇಳುವರಿಯನ್ನು ಕೂಡ ಚೆನ್ನಾಗಿ ಕೊಡ್ತದೆ. ಮತ್ತು ಈ ಸೆಲೆಕ್ಟ್ ಮಾಡ್ತಕ್ಕಂಥ ಅಂದರೆ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಪೋಸ್ ಏನಾದರೂ ಯೂಸಲಿ ಏನಾಗುತ್ತೆ ಅಂತ ಹೇಳಿದ್ರೆ 3ರಿಂದ 4ನೇ ಸೂಲು ಅಥವಾ 5ನೇ ಸೂಲಿನಲ್ಲಿ ಅತಿ ಹೆಚ್ಚು ಹಾಲನ್ನು ಕೊಡ್ತವೆ ಎಲ್ಲ ರಾಸುಗಳು. ಆದ್ದರಿಂದ ನಾವು ಸೆಲೆಕ್ಟೆಡ್ ಮಾಡ್ಬೇಕಾದ್ರೆ 2ರಿಂದ 3ನೇ ಸೂಲಿನ ಜಾನುವಾರುಗಳನ್ನು ಸೆಲೆಕ್ಟ್ ಮಾಡ್ತಕ್ಕಂಥ. ಈಗ ಸಪೋಸ್ ಏನಾಗುತ್ತೆ ಅಂದರೆ 1ನೇ ಸೂಲಿನಲ್ಲಿ ಜಾನುವಾರು ಸೆಲೆಕ್ಟ್ ಮಾಡಿದ್ರೆ ಅದರ ಇತಿಹಾಸ ನಮಗೆ ಗೊತ್ತಿರಲ್ಲ. ಅಂದರೆ ಹಿಂದೆ ಎಷ್ಟು ಹಾಲು
ಕೊಟ್ಟಿತ್ತು ಅಥವಾ ಏನಾರ ಸಮಸ್ಯೆ ಇತ್ತು, ಆ ಮಾಹಿತಿಗಳು ಇರುವುದಿಲ್ಲ. ಅದರಿಂದ ಆದಷ್ಟು 2ನೇ ಸೂಲು ಆಗಿರ್ಬೋದು ಅಥವಾ 3ನೇ ಸೂಲು ಅಥವಾ 4ನೇ ಸೂಲಿನಲ್ಲಿ ರಾಸುವನ್ನ ಆಯ್ಕೆ ಮಾಡ್ತದ್ದು ಬಹಳ ಒಳ್ಳೆಯದು. ಜೊತೆಗೆ ಇಂದಿನ ಸೂಲಿನಲ್ಲಿ ಏನಾದರೂ ಕಾಯಿಲೆಗಳು ಬಂದಿತ್ತ, ಯಾಕೆ ಅಂತ ಹೇಳಿದ್ರೆ ಕೆಲವು ಕಾಯಿಲೆಗಳು ಏನಿದೆ ಅಂತ ಹೇಳಿದ್ರೆ ಹಾಲಿನ ಮುಖಾಂತರ ಬರ್ತಕ್ಕಂಥ ಕಾಯಿಲೆಗಳು ಕೆಲವು ಇದಾವೆ, ಅಥವಾ ನಾವು ಕ್ರಾಸ್ ಮಾಡಿಸ್ಬೇಕಾಗಿರ್ತಕ್ಕಂಥ ಕೆಲವು ಬ್ರುಸಿಲ ಅಂತ ಕೆಲವು ಸೋಂಕುಗಳಿದಾವೆ. ಈ ಸೋಂಕುಗಳಿದ್ರೆ ಅದು ಗರ್ಭಪಾತ ಆಗ್ತಕ್ಕಂಥ ಸಂಭವ ಕೂಡ ಜಾಸ್ತಿ ಇರ್ತದೆ. ಕೆಲವು ಬತ್ತಿದ ಹಸುಗಳು ಕಮ್ಮಿ ರೇಟಿಗೆ ಸಿಕ್ಕರು ಕೂಡ ಅವನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುವುದಿಲ್ಲ. ಕೆಲವು ಟೈಮ್ ಏನಾಗುತ್ತೆ, ಕೆಲವು ಹಸುಗಳು ಗಬ್ಬನೇ ಇರೋದಿಲ್ಲ, ಅದು ಬಟ್ ಗಬ್ಬ ಆಗಿದೆ ಅಂತ ಹೇಳ್ಬಿಟ್ಟು ಮಧ್ಯವರ್ತಿಗಳು ಮಾರ್ತಕ್ಕಂಥ ಚಾನ್ಸಸ್ ಕೂಡ ಬಹಳ ಇರುತ್ತೆ. ಮತ್ತೆ ಕರುಗಳ ಜನನ ಅಂತರ ಕೂಡ ಬಹಳ ಇಂಪಾರ್ಟೆಂಟ್. ಕೆಲವು ರಾಸುಗಳೇನಾಗುತ್ತೆ 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಕರುಗಳು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನಾವು ವೈಜ್ಞಾನಿಕವಾಗಿ ಮತ್ತು ಲಾಭದಾಯಕ ಒಂದು ಹೈನುಗಾರಿಕೆಯನ್ನು ಮಾಡಬೇಕು ಅಂದ್ರೆ ಪ್ರತಿ ವರ್ಷ ನಾವು ಒಂದು ಕರುವನ್ನು ಪಡಿಲೇಬೇಕು. ಆಗ ಮಾತ್ರ ನೀವು ಲಾಭದಾಯಕವಾಗಿ ಯಶಸ್ವಿಯಾಗಿ ಹೈನುಗಾರಿಕೆ ಉದ್ಯಮವನ್ನು ನೀವು ನಡೆಸಬಹುದಾಗುತ್ತೆ. ಮತ್ತು ರಾಸು ಖರೀದಿ ಮಾಡುವಾಗ ಕೂಡ ರಾಸುವಿನ ಹಾಲಿನ ಇಳುವರಿ ತಿಳಿಯುವುದು ಬಹಳ ಮುಖ್ಯವಾಗಿ. ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇವತ್ತು ರಾಸು ಖರೀದಿಗೆ ಹೋಗ್ತಿದ್ದೀರಿ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಾತ್ರಿ ಅವ್ರ ಹಾಲನ್ನೇ ಕರೆಯೋದಿಲ್ಲ, ನೆಕ್ಸ್ಟ್ ಡೇ ನೀವು ಹೋಗ್ತಾ ಇದ್ದೀರಿ ಅಂದ್ರೆ. ಸೊ ಹಾಗೆ ನ್ಯಾಚುರಲಿ ಏನಾಗುತ್ತೆ, ಹಾಲಿನ ಇಳುವರಿ ಆಗ ನೀವು ಮುಂದೆ ನಿಂತಾಗ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ರೈತರು ಏನು ಮಾಡಬೇಕು, ಮಿನಿಮಮ್ 3 ಟೈಮು ಹಸುವಿನ ಹಾಲನ್ನ ಕರೆದು ಬಿಟ್ಟು ಅದರ ಅವರೇಜ್ ತಗೊಂಡ್ಬಿಟ್ಟು ಅದರ ಮೇಲೆ ನೀವು ಒಂದು 500 ರಾಸನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಕೇವಲ 1 ಟೈಮು ಅಥವಾ 2 ಟೈಮು ಹಾಲನ್ನು ಕರೆದು ಅದರ ಮೇಲೆ ನೀವು ನಿರ್ಧಾರ ಮಾಡ್ತಕ್ಕಂಥದ್ದು ಕೂಡ ತಪ್ಪಾಗ್ತದೆ. ಮತ್ತೆ ಇದರ ಜೊತೆಗೆ ರಾಸಿಗೆ ಯಾವ ರೀತಿಯಾದಂತಹ ಕ್ರಾಸ್ ಮಾಡಿಸಿದ್ದಾರೆ, ಅದು ಇತ್ತೀಚಿನಗಳೆಲ್ಲ ಕೃತಕ ಗರ್ಭಧಾರಣೆ ಕಾಮನ್ ಆಗಿರೋದ್ರಿಂದ ಸೊ ಅದರ ಇತಿಹಾಸವನ್ನು ಅಂತಂದ್ರೆ ಯಾವ ರೀತಿಯ ನಳಿಕೆಯಿಂದ ಅದು ಜರ್ಸಿ ಕ್ರಾಸ್ ಮಾಡಿಸಿದ್ರು ಅಥವಾ HF ಕ್ರಾಸ್ ಮಾಡಿಸಿದ್ರು, ಇದರ ಮಾಹಿತಿಯನ್ನು ಕೂಡ ಸಾಧ್ಯವಾದರೆ ತಿಳಿದುಕೊಂಡ್ರು ಕೂಡ ಬಹಳ ಇಂಪಾರ್ಟೆಂಟ್. ಮತ್ತು 500 ರಾಸುಗಳು 3 ಅಥವಾ 4ನೇ ಸೂಲಿನಲ್ಲಿ ಅತಿ ಹೆಚ್ಚು ಹಾಲನ್ನು ಕೊಡೋದ್ರಿಂದ ಆ ಒಂದು ಸೆಲೆಕ್ಷನ್ ಆ ಟೈಮಲ್ಲಿ ಮಾಡ್ತಕ್ಕಂಥದ್ದು ಕೂಡ ಭಾಳ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಗಮನದಲ್ಲಿ ಇಟ್ಕೋಬೇಕು, 2 ರಿಂದ 4 ಶಾಶ್ವತ ಹಳ್ಳುಗಳಿಲ್ಲ ಹಸುವನ್ನು ಕೊಳ್ಳುವುದು ಬಹಳ ಉತ್ತಮ. ತುಂಬು ಗರ್ಭದ ಹಸು ಅಥವಾ ಕರು ಹಾಕಿದ 10 ದಿನಗಳಿಲ್ಲ ಹಸುವನ್ನು ಖರೀದಿಸುವುದು ಕೂಡ ಅದೇ ಉತ್ತಮವಾದಂಥ ಒಂದು ಮಾರ್ಗ ಆಗಿದೆ. ಜೊತೆಗೆ ಈ ಸ್ವಭಾವ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ 500 ರಾಸುಗಳು ಯಾವಾಗಲೂ ಶಾಂತ ಸ್ವಭಾವವನ್ನು ಹೊಂದಿರಬೇಕು ಮತ್ತು ಮೃದುವಾದ ಕೂದಲುಳ್ಳ ಸಡಿಲವಾದ ಮತ್ತು ಕಾಂತಿಯುಕ್ತ ಚರ್ಮವನ್ನು ಹೊಂದಿರಬೇಕು. ಇವನ್ನ ಏನು ಇಂಡಿಕೇಶನ್ ಮಾಡುತ್ತೆ ಅಂದ್ರೆ ಒಂದು ಆರೋಗ್ಯ, ಆ ಒಂದು ಜಾನುವಾರಿನ ಆರೋಗ್ಯ ಬಹಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಸೊ 500 ರಾಸುಗಳಲ್ಲಿ ಶಕ್ತಿಯುತವಾದ ದವಡೆ, ವಸಡು ಮತ್ತು ಹಲ್ಲುಗಳು ಹೊಂದಿರಬೇಕು. ಯಾಕೆಂತ ಹೇಳಿದ್ರೆ ಸೊ ಉತ್ತಮವಾದ ಆಹಾರವನ್ನು ತಿಂದಾಗ ಮಾತ್ರ ಅದು ಹಾಲಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಸೊ ಕೆಲವು ಟೈಮ್ ಏನಾಗುತ್ತೆ, ಹಲ್ಲುಗಳೆಲ್ಲ ಸೌದೋಗ್ಬಿಟ್ಟಿರುತ್ತೆ, ಸೊ ಅಥವಾ ಏನಾದರೂ ಸಮಸ್ಯೆ ಇರ್ತದೆ. ಸೊ ಈ ಎಲ್ಲ ಮಾಹಿತಿಗಳನ್ನು ಒಂದು ಸೂಕ್ತವಾದ ಪರಿಶೀಲನೆಯಿಂದ ನೀವು ಅವನ್ನೆಲ್ಲ ತಿಳ್ಕೊಬೇಕಾಗತ್ತೆ. ಮತ್ತೆ ಕಾಂತಿಯುಕ್ತವಾದಂಥ ಕಣ್ಣುಗಳಿರಬೇಕು, ವಿಶಾಲವಾದ ಮೂಗಿನ ಒಳ್ಳೆ, ಇವೆಲ್ಲವೂ ಕೂಡ 500 ರಾಸುಗಳ ಒಂದು ಆರೋಗ್ಯವನ್ನು ಸೂಚಿಸುತ್ತೆ. ನಾವು ವೈಜ್ಞಾನಿಕವಾಗಿ ಹೇಳಿದ್ರೆ ಕತ್ತು ಸಣ್ಣವಾಗಿದ್ದರೂ ನೀಳವಾಗಿರಬೇಕು, ಬೆನ್ನು ಮಟ್ಟವಾಗಿರಬೇಕು ಅಂತ ಹೇಳ್ತೀವಿ, ಹೊಟ್ಟೆ ಮತ್ತು ಎದೆ ದೊಡ್ಡದಾಗಿರಬೇಕು. ಸೊ ರಾಸುವಿನ ಶರೀರ ಕೊಬ್ಬಿನಿಂದ ತುಂಬಿರಬಾರ್ದು, ಜಾಸ್ತಿ ದಪ್ಪನೇ ಇರಬಾರ್ದು, ತೀರಾ ಬಡುಕಲಾಗಿ ಕೂಡ ಇರಬಾರ್ದು. ಕಾಲುಗಳು ಗಿಡ್ಡವಾಗಿದ್ದು ನೇರವಾದ ಹಿಂಗಾಲು ಮತ್ತು ಸದೃಢವಾದ ಮುಂಗಾಲು ಮತ್ತು ಗಟ್ಟಿಯಾದ ಗೊರಸುಗಳು ಇರಬೇಕು ಅಂತ ಹೇಳ್ತೀವಿ. ಸೊ ನಾನು ಆಗಲೇ ಹೇಳಿದಾಗ ಅತಿ ದಪ್ಪನೂ ಇರಬಾರ್ದು ಅಥವಾ ಅತಿ ತೀರಾ ಸಣ್ಣ ಗಾತ್ರದ ಹಸುಗಳು ಹೈನುಗಾರಿಕೆಗೆ ಯೋಗ್ಯವಾಗಿರುವುದಿಲ್ಲ. ನಾವೇನಾದರೂ ಹಸುವನ್ನು ಕೊಡ್ಬೇಕಾದ್ರೆ ಯೂಸ್ಲಿ ಮಧ್ಯಮ ಗಾತ್ರದ ಹಸುವನ್ನ ಕೊಳ್ತಕ್ಕಂಥ ಬಹಳ ಒಳ್ಳೇದು. ಮತ್ತೆ ಸರಾಗವಾಗಿ ಓಡಾಡಬೇಕು. ಕೆಲವು ಟೈಮ್ ಏನಾಗುತ್ತೆ, ಕೆಚ್ಚಲೇ ಕೂಡ ಸಿಕ್ಕಾಬಡೆ ದಪ್ಪ ಇರ್ತದೆ. ಸೊ ಅದನ್ನು ಕೆಲವು ಟೈಮ್ ನಾರ್ಮಲ್ಗಿಂತ ಅತಿ ಹೆಚ್ಚು ದಪ್ಪವಾಗಿತ್ತ ಕೆಚ್ಚಲಿತ್ತು ಅಂದ್ರೆ ಕೆಲವು ಟೈಮ್ ಅದು ಹಿಂದಿನ ಸೂಲಿನಲ್ಲಿ ಅದಕ್ಕೆ ಕೆಚ್ಚಲು ಬಾವು ಬಂದಿರತಕ್ಕಂಥ ಸಾಧ್ಯತೆ ಇರ್ತದೆ. ಅದರಿಂದ ಆ ಕೆಚ್ಚಲನ್ನ ಪರಿಶೀಲನೆ ಮಾಡಿ ನಂತರ ಅದನ್ನ ಖರೀದಿ ಮಾಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೆ ಅದು ಜಾನುವಾರು ನಡೀತಾ ಇರ್ಬೇಕಾದ್ರೆ ಅದರ ಒಂದು ನಡಿಗೆಯನ್ನು ಕೂಡ ನಾವು ವೈಜ್ಞಾನಿಕವಾಗಿ ಪರಾಮರ್ಶಿಸಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಕೆಚ್ಚಲಿನ ಗಾತ್ರ ಮತ್ತು ಅದರ ನಡಿಗೆಯು ಕೂಡ ಸಂಬಂಧಪಟ್ಟಿರ್ತದೆ. ಸೊ ಈ ಎಲ್ಲ ಅಂಶಗಳನ್ನ ಕೂಡ ನಾವು ಗಮನಿಸಬೇಕು. ಜೊತೆಗೆ ಹಸುವಿನ ಹಿಂಬದಿಯಿಂದ ನೋಡಿದಾಗ ನಮಗೆ ಪೂರ್ತಿ ಕೆಚ್ಚಲು ಕಾಣಬೇಕು. ಕೆಚ್ಚಲ ಮೇಲೆ ಮತ್ತು ಕೆಚ್ಚಲ ಮುಂದಿನ ರಕ್ತನಾಳಗಳು ಅಥವಾ ಹಾಲಿನ ನರ ಅಂತ ಮಿಲ್ಕ್ ವೇನ್ ಅಂತ ಏನ್ ಕರಿತೀವಿ ನಾವು, ಅದು ಕಣ್ಣಿಗೆ ಎದ್ದು ಕಾಣುವಂತೆ ದೊಡ್ಡದಾಗಿರಬೇಕು. ಕೆಚ್ಚಲ ಮೇಲೆ ತೊಟ್ಟುಗಳು ಸಮಾನವಾಗಿರಬೇಕು ಹಾಗೂ ಎಲ್ಲಾ 4 ತೊಟ್ಟುಗಳಲ್ಲಿಯೂ ಹಾಲು ಬರುತ್ತಿದೆ ಎಂದು ಪರೀಕ್ಷಿಸಬೇಕು. ಇದಕ್ಕೆ ಬಹಳ ಇಂಪಾರ್ಟೆಂಟ್. ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಇಂದಿನ ಸೂರುಗಳಲ್ಲಿ ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕೆಚ್ಚಲು ಬಾವು ಬಂದಿರುತ್ತೆ. ಆ ಕೆಚ್ಚಲು ಬಾವು ಬಂದಿದ್ರು ಕೂಡ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕೆಚ್ಚಲು ಬಾವನ್ನ ಮರೆಮಾಚಿಬಿಟ್ಟು ಕೂಡ ಅದನ್ನ ಸೇಲ್ ಮಾಡ್ತಕ್ಕಂಥ ಮಾರ್ತಕ್ಕಂತ ಇರ್ತದೆ. ಅದರಿಂದ ನೀವು ಕೆಚ್ಚಲನ್ನ ಸೂಕ್ತವಾಗಿ ಪರಿಶೀಲಿಸಿ ಆ ಕೆಚ್ಚಲ ಏನಾದ್ರು ಬಹಳ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ರಸಗಳು ಆಯ್ಕೆ ಮಾಡುವಾಗ ಹೈನುಗಾರಿಕೆಯ ಅಂಕಿಅಂಶಗಳ ಪಾತ್ರವು ಕೂಡ ಬಹಳ ಮುಖ್ಯವಾಗುತ್ತೆ. ಅಂತ ಹೇಳಿದ್ರೆ ಯಾವಾಗ ಫಲಕ್ಕೆ ಬಂತು ಅಂದ್ರೆ ಫಸ್ಟ್ ಟೈಮ್ ಅದು ಬೆದಿಗೆ ಬಂದಿದ್ದು ಯಾವಾಗ, ಫಲ ಕಟ್ಟಿದ್ದು ಯಾವಾಗ, ಫಲ ಕಟ್ಟಲಿಕ್ಕೆ ಎಷ್ಟು ದಿನಗಳು ಟೈಮ್ ತಗೊಳ್ತು, ಸೊ ಕರು ಹಾಕಿದ ದಿನಾಂಕ, ಸೊ ಅದರ ಕರು ಹಾಕಿದ ನಂತರ ಹಾಲಿನ ಉತ್ಪಾದನೆ ಯಾವಾಗ, ಮತ್ತು ಆ ದಿನಗಳಲ್ಲಿ ಅತಿ ಹೆಚ್ಚು ಹಾಲನ್ನು ಯಾವ ದಿನ ಉತ್ಪಾದನೆ ಮಾಡ್ತು, ಸೊ ಮತ್ತು ಅದರ ವಯಸ್ಸು, ಇವೆಲ್ಲ ಅಂಶಗಳನ್ನು ಗಮನ ಇಟ್ಟು ಮತ್ತು ಇದನ್ನು ಸೂಕ್ತವಾದ
ಮಾರ್ಗದರ್ಶನ, ಪಶುವೈದ್ಯರ ಮಾರ್ಗದರ್ಶನ ಆಗಿರ್ಬೋದು, ಅಥವಾ ಸೊ ಆ ಹೈನುಗಾರಿಕೆಯಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಕೊಂಡಿದ್ದಾರೆ, ಅವರಿಗೆ ಒಂದು ಸ್ವಲ್ಪ ಅನುಭವ ಇದೆ ಅಂಥವ್ರನ್ನ ಕರೆದುಕೊಂಡ್ಬಿಟ್ಟು ನೀವು ಪ್ರಥಮವಾಗಿ ಏನಾದರೂ ಹೈನುಗಾರ ರಾಸುಗಳ ಸೆಲೆಕ್ಷನ್ಗೆ ಹೋಗ್ತಾ ಇದ್ದೀರಿ ಅಂದರೆ ಇವರ ಪಶುವೈದ್ಯರಾಗಿರ್ಬೋದು ಅಥವಾ ಹೈನು ರಾಸುಗಳಲ್ಲಿ ಒಂದು ಅನುಭವವನ್ನು ಪಡೆದಿರ್ತಕ್ಕಂಥವ್ರನ್ನ ಕರೆದುಕೊಂಡು ಹೋಗ್ಬಿಟ್ಟು ಆ ಒಂದು ಉತ್ತಮ ತಳಿಯಾದಂಥ ರಾಸುಗಳನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಲಸಿಕೆ ಕ್ರಮಗಳಿಗೆ ಬಂದರೆ ಈಗ ಕೆಲವೊಂದು ರೈತರು ತಮ್ಮ ಮನೆಯಲ್ಲಿ ಮಾಡಿರ್ತಾರೆ, ಕೆಲವೊಬ್ಬರು ಮಾಡಿರೋದಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ತಳಿಗಳು ಅಂದಾಗ ನಮಗೆ ಅದರ ಆರೋಗ್ಯ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಯ್ಕೆ ಮಾಡಕ್ ಹೋದಾಗ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ರೈತರಿಂದ ಪಡ್ಕೋಬೇಕಾಗುತ್ತೆ. ಜಾನುವಾರಿಗೆ ಯಾವ್ಯಾವ ರೀತಿಯಾದ ಲಸಿಕೆ ಆಗಿದೆ, ಸಪೋಸ್ ಆ ಲಸಿಕೆ ಆಗಿಲ್ಲ ಅಂದ್ರೆ ತಕ್ಷಣ ನೀವು ಖರೀದಿ ನಂತರ ಸೂಕ್ತವಾದ ಪಶುವೈದ್ಯರ ಮಾರ್ಗದರ್ಶನದಿಂದ ಲಸಿಕೆಗಳನ್ನು ಹಾಕಿಸೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ಈ ಹೈನು ರಾಸುಗಳಲ್ಲಿ 4 ರಿಂದ 5 ಕಾಯಿಲೆಗಳು ಬಹಳ ಮಾರಣಾಂತಿಕವಾದ ಕಾಯಿಲೆಗಳು, ಮತ್ತು ಇದರಿಂದ ನಮ್ಮ ಒಂದು ಆರ್ಥಿಕತೆಯು ಕೂಡ ಬಿಗಡಾಯಿಸ್ತಕ್ಕಂಥ ಸಂದರ್ಭ ಇರ್ತದೆ. ಅದರಿಂದ ಮುಖ್ಯವಾಗಿ ಕಾಲು ಬಾಯಿ ಜ್ವರಕ್ಕೆ ಸೂಕ್ತವಾದ ಲಸಿಕೆಯನ್ನ ನೀವು ನೀಡಬೇಕಾಗುತ್ತೆ. ಇದು ಉಚಿತವಾಗಿ ಪಶುವೈದ್ಯ ಇಲಾಖೆಯವರು ನೀಡ್ತಾರೆ. ಸೊ ಅವರ ಮಾರ್ಗದರ್ಶನದಂತೆ ನೀವು ಲಸಿಕೆಯನ್ನ ನೀಡಬೇಕು. ಜೊತೆಗೆ ಈ ಕೆಲವೊಂದು ರೋಗಗಳಿದೆ, ಚಪ್ಪೆ ರೋಗ ಅಂತ ಕರಿತೀವಿ, ಅಥವಾ ಬ್ಲಾಕ್ ವಾಟರ್ ಅಂತ ಏನ್ಬಿಟ್ಟು ನಾವು ಕೆಲವು ಕರಿತೀವಿ. ಸೂಕ್ತವಾದ ಲಸಿಕೆಯನ್ನ ಕೂಡ ನೀಡಬೇಕಾಗ್ತದೆ. ಬ್ರುಸೆಲಾ ಅಂತಕ್ಕಂಥ ಕಾಯಿಲೆಗಳು ಕೂಡ ಇದನ್ನ ಗರ್ಭಪಾತಕ್ಕೆ ಕಾರಣ ಆಗ್ತದೆ. ಸಾಧ್ಯವಾದರೆ ಆ ಹಿಂದಿನ ಏನಾದರೂ ಅದರ ಇತಿಹಾಸ, ಈ ಬ್ರುಸೆಲಾ ಬಂದಿರತಕ್ಕಂಥ ಇತಿಹಾಸ ಏನಾದ್ರು ಇದೆಯೋ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಪಡಿಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇದು ಈ ಬ್ರುಸೆಲಾ ಅಂತಕ್ಕಂಥ ಕಾಯಿಲೆ ಏನಾಗುತ್ತೆ ಅಂತ ಹೇಳಿದ್ರೆ ತಾಯಿಯಿಂದ ನೆಕ್ಸ್ಟ್ ಮರಿಗಳಿಗೂ ಕೂಡ ಟ್ರಾನ್ಸ್ಮಿಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಇದೊಂದು ಜುನಾಟಿಕ್ ಕಾಯಿಲೆ ಅಂತ ಏನ್ ಕರಿತೀವಿ ಅಂತ ಹೇಳಿದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೂ ಕೂಡ ಈ ಕಾಯಿಲೆ ಹರಡತಕ್ಕಂಥ ಸಾಧ್ಯತೆ ಯಥೇಚ್ಛವಾಗಿರುತ್ತೆ. ಇದ್ರ ಬಗ್ಗೆ ಕೂಡ ನೀವು ಅತ್ಯಂತ ಮಾಹಿತಿಯನ್ನ ಪಡ್ಕೊಂಡ್ಬಿಟ್ಟು ಲಸಿಕೆ ಆಗಲಿಲ್ಲ ಅಂದ್ರೆ ಆ ಲಸಿಕೆಯನ್ನು ಮಾಡ್ತೀವಿ. ಓವರ್ ಆಲ್ ನಾವು ಹೈನು ರಾಸುಗಳ ಬೆಳವಣಿಗೆಯಲ್ಲಿ ಈ ಜಂತು ಹುಳುಗಳ ಬಾಧೆಯು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ರಾಸಿಯಲ್ಲಿ ಜಂತು ಹುಳುಗಳು ಇತ್ತು ಅಂತ ಹೇಳಿದ್ರೆ ನ್ಯಾಚುರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ತಿಂದಿರ್ತಕ್ಕಂಥ ಆಹಾರವು ಕೂಡ ಸೂಕ್ತವಾದ ಬೆಳವಣಿಗೆಗೆ ಪ್ರಯೋಜನ ಆಗೋದಿಲ್ಲ. ಅದರಿಂದ ನಾವು ವೈಜ್ಞಾನಿಕವಾಗಿ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ರೀತಿಯಾದಂಥ ಜಂತುನಾಶಕಗಳನ್ನ ಕೊಡಬೇಕು. ಸೊ ಈ ಜಂತುನಾಶಕ ಕೊಡೋದ್ರಿಂದ ಹಲವಾರು ರೋಗಗಳನ್ನು ನಾವು ತಡೆಗಟ್ಟಬಹುದು. ಈ ಜಾನುವಾರುಗಳಲ್ಲಿ ಬೆಬಿಸಿ ಅಂತ ಕಾಯಿಲೆ ಬರುತ್ತೆ, ಟಿಪನೋಸೋಮೆ ಅಂತ ಕಾಯಿಲೆ ಬರುತ್ತೆ, ಥೈಲೇರಿಯಾ ಅಂತ ಕಾಯಿಲೆ ಬರುತ್ತೆ. ಈ ಏನೇನು ನಾವು ಟಿಕ್ಸ್ ಅಂತ ಏನು ಕರಿತೀವಿ ಅಥವಾ ಏನುಗಳು ಪರಾವಲಂಬಿ ಜೀವಿಗಳಿಂದ ಕೂಡ ಕೆಲವು ಕಾಯಿಲೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದರ ವಿರುದ್ಧವಾಗಿ ಕೂಡ ಹಲವಾರು ಔಷಧಿಗಳು ಸಿಗ್ತವೆ ಮತ್ತು ಗುಳಿಗೆಗಳು ಸಿಗ್ತವೆ. ಪರಾವಲಂಬಿಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೂಡ ಕಾಲಕ್ಕೆ ನೀಡಿಸಿದ್ದೇ ಆಗಿದೆ. ಅಂದರೆ ಕೇವಲ ಶುಚಿತ್ವ, ಆರೋಗ್ಯ ಮತ್ತು ಆಹಾರ ಈ 3 ಅಂಶಗಳನ್ನು ವೈಜ್ಞಾನಿಕ ಪಾಲನೆ ಮಾಡಿದ್ರೆ ಸೂಕ್ತವಾದ ಲಾಭವನ್ನು ಈ ಹೈನುಗಾರಿಕೆಯಲ್ಲಿ ಕೂಡ ಪಡೆಯಬಹುದು ಅಂತ ಈ ಮೂಲಕ ಹೇಳ್ತಾರೆ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ನಮ್ಮ ರೈತ ಬಾಂಧವರು ಅಂದರೆ ಈ ಒಂದು ಹೈನು ರಾಸುಗಳ ಒಂದು ಆಯ್ಕೆಯಲ್ಲಿ ಅಥವಾ ಅವರು ಖರೀದಿ ಮಾಡಬೇಕಂದ್ರೆ ಯಾವ ರೀತಿಯಿಂದ ಮೋಸ ಹೋಗದೆ ಇರುವ ಹಾಗೆ ಅದನ್ನ ಪರಿಶೀಲಿಸಿ ಹೈನು ರಾಸುಗಳನ್ನ ಖರೀದಿ ಮಾಡಬೇಕು. ಮತ್ತೆ ನಂತರದ ಒಂದು ದಿನಗಳಲ್ಲಿ ಅವ್ರಿಗೆ ಏನಾದರೂ ಸಮಸ್ಯೆ ಏನಾದರೂ ಕಂಡು ಬಂದ್ರೆ ತಮ್ಮಿಂದ ಒಂದು ಸಲಹೆ, ಮಾರ್ಗದರ್ಶನ ಬೇಕಂದ್ರೆ ಸರ್ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ನನ್ನ ದೂರವಾಣಿ ಸಂಖ್ಯೆ 9448224595. ಸೊ ನಾನು ಸಹಾಯಕ ಪ್ರಾಧ್ಯಾಪಕ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಇದ್ದೇನೆ. ಏನಾದರೂ ತಮಗೆ ಮಾಹಿತಿ ಬೇಕಾದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಧನ್ಯವಾದ.